ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 19/7/25. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ಸದೈವ್ ಖುಷಿ ಮೇ ರಹೋ कि हमें कौन पढ़ाता है तो यह भी मन मनाभव है. ಮಧುರ ಮಕ್ಕಳೇ, ಸದಾ ಖುಷಿಯಲ್ಲಿ ಇರಬೇಕು, ನಮಗೆ ಯಾರು ಓದಿಸುತ್ತಾರೆ ಎಂದು. ಇದು ಕೂಡ ಮನ್ಮನಾಭವವೇ ಆಗಿದೆ. ತುಮ್ಹೇ ಖುಷಿ ಹೇ कि कल हम पत्थर बुद्धि थे आज पारस बुद्धि बने हैं. ತಮಗೆ ಈ ಖುಷಿ ಇದೆ, ನಿನ್ನೆ ನಾವು ಕಲ್ಲು ಬುದ್ಧಿಯವರಾಗಿದ್ವಿ, ಇವತ್ತು ಪಾರಸ ಬುದ್ಧಿಯವರಾಗಿದ್ದೇವೆಂದು. ಬಾಬಾ ಹೇಳ್ತಾರೆ, ಸದಾ ಖುಷಿ ಇರಬೇಕು, ನಮಗೆ ಯಾರು ಓದಿಸ್ತಾರೆ ಅಂತ. ಅರ್ಥಾತ್ ಸದಾ ಖುಷಿ ಅಂತಂದರೆ ಆತ್ಮನ 7 ಗುಣಗಳಲ್ಲಿ ಖುಷಿಯೂ ಒಂದಾಗಿದೆ. ಯಾವುದು ಅವಿನಾಶಿ ಖುಷಿ ಇದೆ, ಆ ಖುಷಿಯ ಸ್ಮೃತಿಯೇ ಬಂದಿರೋದೇ ವಿದ್ಯೆಯಿಂದ. ಆ ವಿದ್ಯೆಯನ್ನು ಯಾರು ಕೊಡ್ತಾ ಇದ್ದಾರೆ ನಮಗೆ? ಸಾಕ್ಷಾತ್ ನಿರಾಕಾರ ಪರಂ ಶಿಕ್ಷಕ ಪರಮಾತ್ಮ ನಮಗೆ ನಮ್ಮ ಸತ್ಯದ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ನಾಲೆಜ್ ಕೊಡ್ತಾ ಇದ್ದಾರೆ. ಅಂತಂದಮೇಲೆ ಇದರ ಚಿಂತನೆ ಮಾಡುವುದು ಕೂಡ ಮನ್ಮನಾಭವನೇ ಆಗಿದೆ. ಮನ್ಮನಾಭವ ಅಂದರೆ ಮನಸ್ಸನ್ನು ಈಶ್ವರನ ಜೊತೆಗೆ ಜೋಡಿಸೋದ್ರಿಂದ ಈ ಮನಸ್ಸಿನ ಮಲಿನತೆ ಹೊರಟು ಹೋಗ್ತದೆ, ಮನಸ್ಸಿನ ಅಜ್ಞಾನ ದೂರ ಆಗ್ತದ, ಮನಸ್ಸಿನ ಚಂಚಲತೆ ದೂರ ಆಗ್ತದ. ಮನಸ್ಸು ಪರಮಾತ್ಮನಲ್ಲಿ ಒಂದಾಗಿ ತನ್ನ ಮೂಲ ಅಸ್ತಿತ್ವವನ್ನು ಪುನಃ ಪ್ರಾಪ್ತ ಮಾಡಿಕೊಳ್ತದೆ. ಅದಕ್ಕಾಗಿ ಮನ್ಮನಾಭವ ಆಗಿದೆ ಅಂತ ಹೇಳ್ತಾರೆ ಬಾಬಾ. ತುಮ್ಹೇ ಖುಷಿ ಹೇ ಕಿ ಕಲ್ ಹಮ್ ಪತ್ತರ್ ಬುದ್ಧಿ ತೇ ಆಜ್ ಪಾರಸ್ ಬುದ್ಧಿ ಬನೆ ಹೇ. ನಿಮಗೆ ಇದೂ ಕೂಡ ಖುಷಿ ಇದೆ, ನಿನ್ನೆ ನಾವು ಕಲ್ಲು ಬುದ್ಧಿಯವರಾಗಿದ್ವಿ, ಇವತ್ತ ಪಾರಸ ಬುದ್ಧಿಯವರಾಗಿದ್ದೀವಿ. ಕಲ್ಲು ಬುದ್ಧಿಯವರ ನಿಶಾನಿ ಅಂತಂದರೆ ಅಭಾವದ ಕೊರತೆಯಲ್ಲಿ ಇರ್ತಾರೆ. ಅವ್ರು ಯಾವತ್ತೂ ಜೀವನದಲ್ಲಿ ಈ ರೀತಿ ಅನುಭವ ಮಾಡ್ತಾರ, ಜೀವನದಲ್ಲಿ ನನಗಿದು ಕೊರತೆ ಇದೆ, ಇದು ಸಿಕ್ಬಿಟ್ರೆ ನಾನು ಪೂರ್ಣ ಆಗ್ತೀನಿ, ನನಗೆ ಇದು ದೊರೆತರೆ, ಇದು ನಂತರ ಆಗಿಬಿಟ್ರೆ, ಇದು ನನ್ನ ಜೀವನದಲ್ಲಿ ನಾನು ಪ್ರಾಪ್ತ ಮಾಡ್ಕೊಂಡ್ಬಿಟ್ರೆ ನಾನು ಕಂಪ್ಲೀಟ್ ಆಗ್ಬೋದು ಅನ್ನುವಂತಹ ಹುಡುಕಾಟದಲ್ಲಿ ಇರ್ತಾರೆ, ಅಥವಾ ಅಭಾವದ ಅನುಭೂತಿಯಲ್ಲಿ ಇರ್ತಾರೆ. ಅಂಥವ್ರಿಗೆ ಹೇಳಾಗ್ತದೆ ಕಲ್ಲು ಬುದ್ಧಿಯವರು ಅಂತ. ಪಾರಸ್ ಬುದ್ಧಿ ಅಂದರೆ ಯಾರು ಫುಲ್ಫಿಲ್ಮೆಂಟ್ನ ಅನುಭವ ಮಾಡ್ತಾ ಇದ್ದಾರೆ, ಯಾರು ಬಾಬಾ ಓದಿಸ್ತಾ ಇರುವಂತಹ ಸತ್ಯ ಜ್ಞಾನದ ಆಧಾರದ ಮೇಲೆ ತಮ್ಮ ಸತ್ಯ ಆತ್ಮನ ಸ್ವರೂಪದಲ್ಲಿ ಸ್ಥಿತ ಆಗಿದ್ದಾರೆ ಮತ್ತು ಅದರ ಮೇಲೆ ನಿಶ್ಚಯ ಇದೆ ಕಿ ನಾ ಯಾರಿದ್ದೀನಿ, ನಾ ಯಾವ ಸತ್ಯ ಸಂಪೂರ್ಣ ಆತ್ಮ ಇದ್ದೀನಿ ಅನ್ನುವಂಥ ಅನುಭೂತಿ ಯಾರಿಗಾಗಿದೆ ಅವರೇ ತೃಪ್ತ ಆತ್ಮರು, ಅವರೇ ಸಂಪೂರ್ಣತೆಯ ಪ್ರಾಪ್ತ ಮಾಡಿಕೊಂಡಿರುವಂತಹ ಆತ್ಮ, ನಿಶ್ಚಯ ಬುದ್ಧಿ ಆತ್ಮ. ಅವರಿಗೆ ಪಾರಸ ಬುದ್ಧಿಯವರಂತೂ ಹೇಳಲಾಗ್ತದೆ. ಈಗ ನಾವು ಕಲ್ಲು ಬುದ್ಧಿಯಿಂದ ಅನೇಕ ಅಭಾವದ ಕೊರತೆ ಅನುಭವ ಮಾಡ್ತಾ ಇರುವಂತಹ ಈ ಮನಸ್ಸು, ಅನೇಕ ಹುಡುಕಾಟದಲ್ಲಿ ಬ್ಯುಸಿಯಾಗಿರುವಂತಹ ಈ ಮನಸ್ಸು, ಅಥವಾ ಏನನ್ನೋ ಪ್ರಾಪ್ತ ಮಾಡ್ಕೊಳ್ಬೇಕನ್ನುವಂಥ ಹಸಿವಿನಲ್ಲಿರುವಂತಹ ಈ ಮನಸ್ಸು ಈಗ ಸಂಪೂರ್ಣತೆ ಅನುಭವ ಮಾಡ್ತಾ ಇದೆ, ಸತ್ಯದ ಅನುಭವ ಮಾಡ್ತಾ ಇದೆ. ಜೋ ಪಾನಾಥ ಪಾಲಿಯ ಎನ್ನುವ ಸತ್ಯದ ಅನುಭವ ಮಾಡ್ತಾ ಇರೋದ್ರಿಂದ ನಮಗೆ ಈ ಅನುಭೂತಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ನಾವು ಪಾರಸ ಬುದ್ಧಿಯವರು ನಾವ ಇದ್ದೀವಿ. ಬಾಬಾ ನಮ್ಮನ್ನು ವಿದ್ಯೆಯ ಮೂಲಕ ಈ ರೀತಿ ಪಾರಸ ಬುದ್ಧಿಯವರನ್ನಾಗಿ ಮಾಡಿದಾರನ್ನುವಂಥದ್ದು ನಮಗೆ ಖುಷಿ ಇದೆ. ಅದಕ್ಕೆ ಸದಾ ಇದೇ ಖುಷಿಯಲ್ಲಿ, ಇದೇ ಒಂದು ಅವಿನಾಶಿ ಸತ್ಯ ಆತ್ಮೀಯ ಖುಷಿಯಲ್ಲಿ ಇರಬೇಕು. ಇದು ಕೂಡ ಮನ್ಮನಾಭವ ಅಂತಾರೆ ಬಾಬಾ. ಇದರಿಂದಲೂ ಕೂಡ ತಮ್ಮೆಲ್ಲ ಪಾಪ ತೊಳೀತದೆ, ಮುಕ್ತ ಆಗ್ತದೆ. ಯಾವುದು ಗಿಲ್ಟಿ ಫೀಲ್ ಆಗ್ತಾಯಿತ್ತು, ಯಾವುದು ಅಪೂರ್ಣತೆ ಅನುಭವವಾಗ್ತಾ ಇತ್ತು ಮನಸ್ಸಿಗೆ, ಯಾವುದರ ಅಪ್ರಾಪ್ತಿ ಅನುಭವವಾಗ್ತಾ ಇತ್ತು, ಅಥವಾ ಕೊರತೆಯ ಅಥವಾ ಚಿಂತೆಯ ಅಥವಾ ದುಃಖದ ಅನುಭವ ಈ ಮನಸ್ಸು ಮಾಡ್ತಾ ಇತ್ತು, ಅದೆಲ್ಲದರಿಂದ ಮುಕ್ತ ಆಗ್ತದೆ ಮನ್ಮನಾಭವದಿಂದ. ಬಾಬಾನ ವಿದ್ಯೆಯನ್ನು ಸ್ಮರಣೆ ಮಾಡೋದು, ಈ ವಿದ್ಯೆ ಕೊಡುವಂಥವರು ಯಾರು ಅವರ ಮಹಿಮೆಯ ಸ್ಮರಣೆಯಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ಕೂಡ ಮನ್ಮನಾಭವನೇ ಆಗಿದೆ. ಪ್ರಶ್ನೆ, ತಕ್ದೀರ್ ಖುಲ್ನೆ ಕಾ ಆಧಾರ್ ಕ್ಯಾ ಹೇ? ಭಾಗ್ಯ ತೆಗೆಯುವ ಆಧಾರ ಏನಾಗಿದೆ?
ಬಾಬಾ ಹೇಳ್ತಾರೆ ಉತ್ತರ ನಿಶ್ಚಯ. ಭಾಗ್ಯ, ಆತ್ಮ, ಬುದ್ಧಿಯ ಬೀಗ ಏನು ಮಾಯಾ ಹಾಕ್ಬಿಟ್ಟಿದೆ ಬುದ್ಧಿಗೆ ಬೀಗ, ಆ ಬೀಗ ತೆಗಿಬೇಕು ಅಂದರೆ ಬಾಬಾ ಬೀಗ ತೆಗೆದಿದ್ದಾರೆ. ಆದರೆ ಆ ಬಾಗಿಲು ಓಪನ್ ಆಗಬೇಕು ಅಂತಂದರೆ ನಮಗೆ ನಮ್ಮ ಆತ್ಮನ ಮೇಲೆ ನಿಶ್ಚಯ. ಎದ್ರ ನಿಶ್ಚಯನೂ ಕೂಡ ಎದರ ಮೇಲೆ? ಸ್ವಯಂ ನಾನು ಯಾರಾಗಿದ್ದೀನಿ, ಯಾವ ಸತ್ಯ ಸ್ವರೂಪ ನಾನಿದ್ದೀನಿ ಅನ್ನುವಂತಹ ಸಂಪೂರ್ಣ ನಿಶ್ಚಯ. ನನ್ನವ್ರು ಯಾರಿದ್ದಾರೆ, ಅವರು ಏನಿದ್ದಾರೆ, ಹೇಗಿದ್ದಾರೆ ಎನ್ನುವಂತಹ ಸಂಪೂರ್ಣ ನಿಶ್ಚಯ, ಹಾಗೂ ಡ್ರಾಮಾದ ಮೇಲೆ ನಿಶ್ಚಯ, ಮತ್ತು ಪರಮಾತ್ಮನು ರಚಿಸಿರುವಂಥ ಈಶ್ವರೀಯ ಪರಿವಾರದ ಮೇಲೆ ನಿಶ್ಚಯ. ನಿಶ್ಚಯದ ಆಧಾರದ ಮೇಲೆ ನಮ್ಮ ಭಾಗ್ಯದ ಬಾಗಿಲು ತೆಗಿತಾ ಹೋಗ್ತದೆ. ಅಗರ್ ತಕದೀರ್ ಖುಲ್ನೆ ಮೇ ದೇರಿ ಹೋಗಿ ತೋ ಲಂಗಡಾತೆ ರಹೆಂಗೆ. ಅದೃಷ್ಟ ತೆಗೆಯುವುದರಲ್ಲಿ ಏನಾದರೂ ತಡವಾಗುತ್ತದೆ ಎಂದರೆ ಕುಂಟುತ್ತಾ ಇರುತ್ತಾರೆ. ನಿಶ್ಚಯ ಬುದ್ಧಿ ಅಚ್ಚಿ ರೀತಿ ಪಡ್ಕರ್ ಗ್ಯಾಲಪ್ ಕರ್ತೆ ರಹೆಂಗೆ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಯಾರ್ದು ಭಾಗ್ಯದ ಬಾಗಿಲು ಪೂರ್ಣ ತೆಗೆದಿಲ್ಲ, ಬುದ್ಧಿ ಓಪನ್ ಆಗಿಲ್ಲ, ಅದೃಷ್ಟ ತೆಗೆದಿಲ್ಲ ಅಂತಂದರೆ ಅವರು ಈ ಜ್ಞಾನ ಮಾರ್ಗದಲ್ಲಿ ಕುಂಟುತ್ತಾ ಇರ್ತಾರೆ. ಅಂದರೆ ಪ್ರತಿ ಮಾತಿನಲ್ಲಿ ಸಂಶಯ ಪಡೋದು, ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಹುಟ್ಟಿಸೋದು, ಅಥವಾ ಇದು ಯಾಕೆ ಹೀಗೆ, ಇವರು ಹಿಂಗೆ ಯಾಕೆ ಮಾಡ್ತಾರೆ, ಬಾಬನ ಮಗುವಾಗಿ ಹೀಗೆ ಯಾಕೆ ಮಾಡ್ತಾರೆ ಅಂತ ಡ್ರಾಮಾದ ಮೇಲೆ ನಿಶ್ಚಯ ಇಲ್ಲ, ಸ್ವಯಂ ಆತ್ಮನ ಸಂಪೂರ್ಣತೆ ಮೇಲೆ ನಿಶ್ಚಯ ಇಲ್ಲ, ಅಥವಾ ಬಾಬನ ಮಾತಿನ ಮೇಲೂ ಕೂಡ ನಿಶ್ಚಯ ಇರೋದಿಲ್ಲ. ಹೀಗಾಗಿ ಬಾಬಾ ಹೇಳ್ತಾರೆ ಅವರು ಈ ಮಾರ್ಗದಲ್ಲಿ ಕುಂಟುತ್ತಾ ಇರ್ತಾರೆ, ಅರ್ಥಾತ್ ಪ್ರಶ್ನೆ ಚಿತ್ತ ಇರ್ತಾರೆ, ಅಪೂರ್ಣತೆ ಅನುಭವ ಮಾಡ್ತಾರೆ, ಅಥವಾ ಸಂಶಯ ಬುದ್ಧಿಯವರಾಗಿರ್ತಾರೆ ಅಂತಾರೆ ಬಾಬಾ. ಒಂದು ವೇಳೆ ನಿಶ್ಚಯ ಬುದ್ಧಿಯವರು ಯಾರಿದ್ದಾರೆ, ಯಾರ ಅದೃಷ್ಟ ಬುದ್ಧಿಯ ಬೀಗ ತೆಗೆದಿದೆ, ಓಪನ್ ಆಗಿದೆ, ಅವರು ಬಹಳ ಚೆನ್ನಾಗಿ ಓದುತ್ತಾರೆ, ಮತ್ತು ಹಿಂದೆ ಯಾವುದು ಮಿಸ್ಸಿಂಗ್ ಆಗಿದೆ ಅದನ್ನು ಕೂಡ ಗ್ಯಾಲಪ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಜ್ಞಾನದಲ್ಲಿ ಬರೋಕ್ಕಿಂತ ಮೊದಲು ಕೂಡ ಯಾವ ಜ್ಞಾನವನ್ನು ಬಾಬಾ ಮಕ್ಕಳಿಗೆ ತಿಳಿಸಿದ್ದಾರೆ ಅದನ್ನು ಕೂಡ, ಮತ್ತು ಜ್ಞಾನದಲ್ಲಿ ಬಂದ ಮೇಲೆಯೂ ಕೂಡ ಎಷ್ಟೊಂದು ಮುರುಳಿ, ಎಷ್ಟೊಂದು ವಿಷಯಗಳಿಂದ ನಾವು ದೂರನೇ ಇದ್ದೀವಿ. ಈ ಕಾರಣದಿಂದ ಬಾಬಾ ಹೇಳ್ತಾರೆ ಯಾರಿಗೆ ನಿಶ್ಚಯ ಇದೆ ಅಂಥ ಮಕ್ಕಳು ಚೆನ್ನಾಗಿ ಓದುತ್ತಾರೆ, ಓದಿ ಯಾವುದು ಮಿಸ್ ಆಗಿದೆ ಅದನ್ನು ಕೂಡ ಗ್ಯಾಲಪ್ ಮಾಡ್ಕೊಳ್ತಿರ್ತಾರೆ. ಕೋಯಿ ಭಿ ಬಾತ್ ಮೇ ಸಂಶಯ ಹೇ ತೋ ಪೀಚೆ ರಹೆ ಜಾಯೆಂಗೆ. ವಿಶೇಷ ಅಂಡರ್ಲೈನ್. ಯಾವುದ ಮಾತಿನಲ್ಲಿ ಆತ್ಮದ ಸತ್ಯತೆಯ ಸ್ವರೂಪದಲ್ಲಿ, ಪರಮಾತ್ಮನ ಒಂದು ಅಸ್ತಿತ್ವದ ರೂಪದಲ್ಲಿ, ಅಥವಾ ಡ್ರಾಮಾದ ಪ್ರತಿಯಾಗಿ, ಅಥವಾ ಇಲ್ಲಿರುವ ಎಲ್ಲ ಕ್ಯಾರೆಕ್ಟರ್, ಅಥವಾ ಈ ಜಗತ್ತಿನ ಪ್ರತಿಯಾಗಿ ಯಾವುದೇ ವಿಷಯ, ಬಾಬಾ ಎಲ್ಲದರ ಬಗ್ಗೆ ನಾಲೆಜ್ ಕೊಟ್ಟಿದ್ದಾರೆ, ವಿದ್ಯೆ ಓದಿಸಿದ್ದಾರೆ. ಯಾವುದೇ ಮಾತಿನಲ್ಲಿ ಸ್ವಲ್ಪ ಸಂಶಯ ಇದ್ರೂ ಕೂಡ ಬಾಬಾ ಹೇಳ್ತಾರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಭಾಳ ಹಿಂದೆ ಉಳಿತೀರಿ ಅಂತಾರೆ. ಹಿಂದೆ ಉಳಿಯೋದು ಅಂತಂದರೆ ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯನ್ನು ಮುಟ್ಲಿಕ್ಕಾಗೋದಿಲ್ಲ. ಕೇವಲ ಆತ್ಮಜ್ಞಾನ ತಿಳಿದಿರ್ತೀವಿ, ಆತ್ಮದ ಬಗ್ಗೆ ಗೊತ್ತಿದೆ, ಬಾಬಾ ಗೊತ್ತಿದೆ, ಪರಿವಾರ ಗೊತ್ತಿದೆ, ಬ್ರಾಹ್ಮಣ ಜೀವನ ನಡೀತಾ ಇದೆ, ಆದರೆ ಒಂದು ಸಂಪೂರ್ಣ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳೋದ್ರಲ್ಲಿ ಅವರು ಬಹಳ ಹಿಂದೆ ಉಳಿದಿರ್ತಾರೆ ಅಂತಾರೆ ಬಾಬಾ. जो निश्चय बुद्धि बन अपनी बुद्धि को बाबा तरफ दौड़ाते रहते हैं वह सतो प्रधान बन जाते हैं. ಅಂಡರ್ಲೈನ್. ಯಾರು ನಿಶ್ಚಯ ಬುದ್ಧಿಯವರಾಗಿ ತಮ್ಮ ಬುದ್ಧಿಯನ್ನು ಬಾಬನ ಕಡೆಗೆ ಓಡಿಸ್ತಿರ್ತಾರ, ಅಂದರೆ ಈ ಮನಸ್ಸು ಬುದ್ಧಿಯನ್ನು ಆತ್ಮ ಪರಂಧಾಮದ ಕಡೆಗೆ, ಬಾಬನ ಮಹಿಮೆಯ ಕಡೆಗೆ, ಬಾಬಾರವರ ದಿವ್ಯ ಸ್ವರೂಪದ ಕಡೆಗೆ ಏಕಾಗ್ರಗೊಳಿಸ್ಲಿಕ್ಕೆ ಯಾರು ಕರ್ಕೊಂಡು ಹೋಗ್ತಾರೋ ಅಂಥವರೇ ಸತೋ ಪ್ರಧಾನರಾಗಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. स्टूडेंट सब स्कूल में पढ़ते हैं तो उनको यह मालूम रहता है कि हमको पढ़ाकर क्या बनने का है. ಸ್ಟೂಡೆಂಟ್ ವಿದ್ಯಾರ್ಥಿಗಳು ಸ್ಕೂಲ್ನಲ್ಲಿ ಓದ್ತಾರತ್ತಂದ್ರೆ ಅವರಿಗೆ ಅವಶ್ಯ ಇದು ಗೊತ್ತಿರ್ತದ, ನಾವು ಓದಿ ನಾಳೆ ಏನಾಗೋರಿದ್ದೀವಿ. मीठे मीठे रूहानी बच्चों की बुद्धि में आना चाहिए कि हम सत्य पारस्पुरी के मालिक बनते हैं. ಆತ್ಮೀಯ ಮಧುರಾತಿ ಮಧುರ ಮಕ್ಕಳ ಬುದ್ಧಿಯಲ್ಲಿ ಇದು ಕೂಡ ಬರಬೇಕು, ನಾಳೆ ನಾವು ಇಂತಹ ವಿದ್ಯೆಯನ್ನು ಓದಿ ಸತ್ಯಯುಗ ಪಾರಸ್ಪುರಿಯಲ್ಲಿ ಮಾಲೀಕರಾಗ್ತೀವಿ ಅಂತ. ಇಸ್ ದೇಹಕ್ಕೆ ಸಂಬಂಧ ಆದಿ ಸಬ್
ಚೋಡನೆ ಹೇ, ಸಂಬಂಧ, ದೇಹದ ಎಲ್ಲ ಸಂಬಂಧಗಳನ್ನು ಬಿಡ್ರಿ ಅಂತಾರೆ ಬಾಬಾ. ಬುದ್ಧಿಯಿಂದ ಬಿಡ್ರಿ. ಅರ್ಥಾತ್ ಶರೀರ ಇರುವವರೆಗೆ, ಕ್ಯಾರೆಕ್ಟರ್ ಇರುವವರೆಗೆ ನಾಟಕದಲ್ಲಿ ಪಾತ್ರ ಮಾಡಲೇಬೇಕಾಗ್ತದ. ನಮ್ಮ ಪಾತ್ರ ಇರುವವರೆಗೆ ಅನೇಕ ಸಂಬಂಧಗಳು ಇರತ್ತವ. ಆದರೆ ಅವೆಲ್ಲವುಗಳನ್ನು ಬುದ್ಧಿಯಿಂದ ತೆಗೆದು ಹಾಕ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ ಬುದ್ಧಿಯಿಂದ, ಮನಸ್ಸಿನಿಂದ ಇವೆಲ್ಲ ಸಂಬಂಧಗಳು ಮೊದಲು ಕ್ರಿಯೇಟ್ ಆಗಿವೆ, ನಂತರ ಸಾಕಾರದಲ್ಲಿ ನಮಗೆ ಕಾಣಿಸ್ತಾ ಇವೆ. ಅದಕ್ಕೆ ಬುದ್ಧಿಯಿಂದ ತೆಗೆದ್ರಿ ಅಂತಂದರೆ ಬಾಬಾ ಹೇಳ್ತಾರೆ ಈ ಬುದ್ಧಿ ವಿಕಸಿತ ಆಗ್ತದ, ಬುದ್ಧಿಯ ಬೀಗ ತೆಗಿತದೆ, ಬುದ್ಧಿ ಪರಮಾತ್ಮನ ಮಹಿಮೆಯಲ್ಲಿ ಏಕಾಗ್ರ ಆಗಲಿಕ್ಕೆ ಸಾಧ್ಯ ಇದೆ. अब हमको पारस्पुरी का मालिक पारसनाथ बनना है, सारा दिन यह ಖುಷಿ रहनी चाहिए. ನಾವೀಗ ಪಾರಸ್ಪುರಿಯ ಮಾಲೀಕರು, ಪಾರಸ್ನಾಥ್ ಆಗಬೇಕಾಗಿದೆ. ಇಡೀ ದಿನ ನಿಮಗಿದೇ ಖುಷಿ ಇರಬೇಕು ಅಂತಾರೆ ಬಾಬಾ. ಪಾರಸ್ಪುರಿಯ ಮಾಲೀಕ್ ಪಾರಸ್ನಾಥ್ ಆಗಬೇಕು. ಅದಕ್ಕಾಗಿ ಎಲ್ಲ ಸಂಬಂಧಗಳನ್ನು ಬುದ್ಧಿಯಿಂದ ತೆಗೆದು ಹಾಕಿಬಿಡ್ರಿ ಅಂತಾರೆ ಬಾಬಾ. ಯಾಕೆ ಸಂಬಂಧಗಳಿಂದ ಬಾಬಾ ದೂರ ಮಾಡಲಿಕ್ಕೆ ಇಷ್ಟಪಡ್ತಾರಂದರೆ, ಯಾವ ಸಂಬಂಧಗಳನ್ನು ನಾವು ನಮ್ಮ ಸಂಬಂಧಿಕರತ್ತ ತಿಳ್ಕೊಂಡಿದ್ದೀವಿ ಅದು ಕೇವಲ ಒಂದು ಮಾಯಾಜಾಲ ಆಗಿದೆ. ಅರ್ಥಾತ್ ಮಾಯೆ ಪರಛಾಯ ಆಗಿದೆ. ಹೇಗೆ ನಾವು ಸಿನಿಮಾ ಥಿಯೇಟರ್ನಲ್ಲಿ ಸ್ಕ್ರೀನ್ ಮೇಲೆ ಯಾವಾಗ ಫಿಲ್ಮ್ ನೋಡ್ತಾ ಇರ್ತೀವಿ, ನೋಡುವಾಗ ಆ ಫಿಲ್ಮ್ ಏನು ಪ್ಲೇ ಆಗ್ತಾ ಇರ್ತದೆ ಸ್ಕ್ರೀನ್ ಮೇಲೆ, ಮೊದಲು ಹೀಗೆ ಅನ್ನಿಸ್ತಿತ್ತು, ರಿಯಲ್ ಒಳಗೆ ಇಲ್ಲಿ ಹೀರೋ ಅದಾನ, ಹೀರೋಯಿನ್ ಅದಾರ, ಈ ಮನೆ ಇದೆ, ಬೆಟ್ಟ ಗುಡ್ಡ ಇದೆ ಅಂತ. ಆದರೆ ಅದೆಲ್ಲವೂ ಪ್ರಕಾಶದಿಂದ ಕೂಡಿರುವಂತಹ ಬೆಳಕಿನ ಒಂದು ಛಾಯ ಆಗಿದೆ ಅಷ್ಟೇ. ಪ್ರೊಜೆಕ್ಟರಿಂದ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟರ್ನ ಫಿಲ್ಮ್ ಅದರ ಮೇಲೆ ಬೆಳಕು ಬೀಳ್ತಾ ಇದೆ. ಅಲ್ಲಿ ನಮಗೆ ಹೀಗೆ ಅನ್ನಿಸ್ತಾ ಇರ್ತದ ನೋಡುವಂಥ ಪ್ರೇಕ್ಷಕರಿಗೆ, ರಿಯಲ್ ಒಳಗೆ ಹೀರೋ ಇಲ್ಲದಾನೇನೋ ಅಂತ. ಆದರೆ ನಿಜಾಂಶವನ್ನು ತಿಳ್ಕೊಂಡು ನೋಡಿದರೆ ಅಲ್ಲಿ ಯಾವುದೇ ಹೀರೋ ಆಗಲಿ, ರೋಡ್ ಆಗಲಿ, ಮನೆ ಆಗಲಿ ಅಥವಾ ಯಾವುದೇ ರೀತಿಯ ವಸ್ತುಗಳಾಗಲಿ ಇಲ್ಲ. ಕೇವಲ ಒಂದು ಸ್ಕ್ರೀನ್ನ ಮೇಲೆ, ಒಂದು ಪರದೆಯ ಮೇಲೆ ಬೆಳಕು ಬೀಳ್ತಾ ಇದೆ. ನಮಗೆ ಆ ರೀತಿ ಕಾಣಿಸ್ತಾ ಇರ್ತದ ಇದು ರಿಯಲ್ ಅಂತ. ಆದರೆ ಫಿಲ್ಮ್ ಮುಗಿದ ಮೇಲೆ ಅನ್ನಿಸ್ತದೆ ನಮಗೆ ಇಲ್ಲಿ ಏನೂ ಇಲ್ಲ ಅಂಥೇಳಿ, ಯಾರೂ ಇರಲಿಲ್ಲ, ಕೇವಲ ಇದು ಒಂದು ಸಿನಿಮಾ ಆಗಿದೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಇಲ್ಲಿವರೆಗೆ ನೀವು ಯಾವೆಲ್ಲ ಸಂಬಂಧಗಳನ್ನು, ಮನುಷ್ಯ ಜೀವನವನ್ನು ರಿಯಲ್ ಅಂತ ತಿಳ್ಕೊಂಡಿದ್ದೀರಿ, ಇದು ಕೇವಲ ಒಂದು ಬೆಳಕಿನ ಪ್ರತಿಬಿಂಬ ಇದೆ, ಕೇವಲ ಇದು ನಿಮ್ಮ ಮನಸ್ಸಿನ ರಚನೆ ಆಗಿದೆ. ಇದೆಲ್ಲವೂ ಒಂದಿನ ಸಮಾಪ್ತ ಆಗಿ ಹೋಗ್ತದೆ ಡ್ರಾಮಾದ ಜೊತೆಯಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗಲಿಂದಲೇ ನೀವು ಆತ್ಮ ಸತ್ತಿದ್ದೀರಿ, ಸತ್ಯ ಸ್ವರೂಪ ಆತ್ಮರು. ನಿಮ್ಮ ಬುದ್ಧಿಯೊಳಗೆ ತುಂಬಿರುವಂಥ ಎಲ್ಲ ಸಂಬಂಧಗಳನ್ನು ಬುದ್ಧಿಯಿಂದ ತೆಗೆದು ಹಾಕ್ರಿ. ಅಂದಾಗ ಮಾತ್ರ ಸತ್ಯುಗದ ಪಾರಸ್ಪುರಿಯ ಮಾಲೀಕ್ ನೀವು ಪಾರಸ್ನಾಥ್ ಆಗಲಿಕ್ಕೆ ಸಾಧ್ಯ ಇದೆ. ಆಗ ನೀವು ಇಡೀ ದಿನ ಬಹಳಷ್ಟು ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಇದೆ. ಇದಕ್ಕೇ ಬಾಬಾ ಜೀವನ್ಮುಕ್ತ ಸ್ಥಿತಿ ಅಂತ ಹೇಳ್ತಾರೆ. ಸಮಸ್ತೆ ಹೋ ಪಾರಸ್ಪುರಿ ಕಿಸ್ಕೋ ಕಹಾ ಜಾತಾ ಹೈ, ಮಕಾನ್ ಆದಿ ಸಬ್ ಸೋನೆ ಚಾಂದಿ ಕೆ ಹೋತೆ ಹೈ, ಯಹಾ ತೋ ಪತ್ತರೋ ಈಟೋಂ ಕೆ ಮಕಾನ್ ಹೋತೆ ಹೈ. ಬಾಬಾ ಸತ್ಯುಗದ ಬಗ್ಗೆ ಹೇಳ್ತಾರೆ, ಸತ್ಯುಗದಲ್ಲಿ ಬಂಗಾರದ ಬೆಳ್ಳಿಯ ಮನೆಗಳಿರ್ತವೆ, ಇಲ್ಲಿ ಕಲ್ಲು ಇಟ್ಟಿಗೆ ಮನೆಗಳಿವೆ ಅಂತ. ಸತ್ಯುಗದಲ್ಲಿ ಪಾರಸ್ಪುರಿಯಲ್ಲಿ ಬಂಗಾರದ ಮನೆ ಇದೆವಂತ ನಾವು ಖುಷಿ ಇರೋದಿಲ್ಲ. ನಾವು ಆತ್ಮ ಸಂಪೂರ್ಣ ಜಾಗೃತ ಆಗಿರೋದ್ರಿಂದ, ನಾವು ಆತ್ಮ ಸತ್ಯ ಸ್ವರೂಪದಲ್ಲಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿರೋದ್ರಿಂದ ಪ್ರಕೃತಿಯಿಂದ ನಮಗೆ ಸತೋ ಪ್ರಧಾನವಾಗಿರುವಂತಹ ಮನೆಗಳು, ಸಂಬಂಧಗಳು ಮತ್ತು ಬಂಗಾರದ ಇಂದ ತಯಾರಾಗಿರುವಂತಹ ಮನೆಗಳು ನಮಗೆ ಪ್ರಾಪ್ತ ಆಗ್ತವೆ. ಅದು ಇಲ್ಲದೇ ಇದ್ದರೂ ಕೂಡ ನಮ್ಮ ಕ್ಯಾರೆಕ್ಟರ್ ಒಳಗೆ ನಾವು ಖುಷಿ ಇರ್ತೀವಿ. ಯಾಕಂದರೆ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾ ಇದ್ದರೂ ಆತ್ಮ ಸತೋ ಪ್ರಧಾನ ಸ್ಥಿತಿಯಲ್ಲಿರೋದ್ರಿಂದ, ದೇಹದಿಂದ ನ್ಯಾರ ಮತ್ತು ಸೋಲ್ ಕಾನ್ಷಿಯಸ್ಸಲ್ಲಿರೋದ್ರಿಂದ ಅಲ್ಲಿ ಆತ್ಮ ಸದಾ ಖುಷಿ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ಇಂಥ ಜಗತ್ತಿಗ ಮಾಲೀಕ ಆಗ್ತೀನಿ ಅಂತ ಖುಷಿ ಇರಬೇಕು. ಅಂದರೆ ಮುಂದೆ ಅಂತಲ್ಲ, ಪಾರಸನಾಥ ಆತ್ಮ ಆಗಿದೆ, ಪಾರಸ್ಪುರಿ ಆತ್ಮನ ಮೂಲ ಸ್ಥಿತಿ ಅವಸ್ಥಾ ಆಗಿದೆ. ಅಂದರೆ ಪಾರಸ್ಪುರಿಯ ಸ್ಥಾಪನೆ ಕಲಿಯುಗದ ನಂತರ ಬರುವ ಸಮಯದೊಳಗೆ, ಸತ್ಯುಗ ಅನ್ನುವಂಥ ಒಂದು ಸಮಯದೊಳಗೆ ಸ್ಥಾಪನೆ ಮಾಡುವಂಥದ್ದಲ್ಲ. ಅದು ಇದೇ ಸಮಯದಲ್ಲೇ ನಮ್ಮ ಬುದ್ಧಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಪಾರಸ್ಪುರಿಯ ನಿರ್ಮಾಣ ನಾವು ಮಾಡ್ಕೊಳ್ಬೇಕಾಗಿದೆ. ಅಲ್ಲಿನ ಆತ್ಮ ಪಾರಸ್ನಾಥ ಸಂಪೂರ್ಣ ಸುಖಿ, ಸಂಪೂರ್ಣ ಸುಖದ ಆನಂದದ ಖುಷಿ ಅನುಭವ ಮಾಡಲಿಕ್ಕೆ
ಸಾಧ್ಯ. ಅದು ಎಲ್ಲಿ? ಇದೇ ಕಲಿಯುಗದಲ್ಲಿ, ಇದೇ ಶರೀರದಲ್ಲಿ ಇರ್ತಾ ಈ ಮನಸ್ಸಿನಲ್ಲಿ ಪಾರಸ್ಪುರಿಯ ಸ್ಥಾಪನೆ ಮಾಡ್ಕೊಂಡ್ವಿ ಅಂದರೆ ನಾನು ಆತ್ಮ ಈ ಶರೀರದಲ್ಲಿ ಈ ಕಲಿಯುಗದಲ್ಲಿ ಇರ್ತಾನೂ ಕೂಡ ಜೀವನ್ಮುಕ್ತ ಸ್ಥಿತಿ ಅನುಭವ, ಪರಸ್ನಾತ್ ಸ್ಥಿತಿ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಸಂಪೂರ್ಣತೆಯ ಪರಿಪೂರ್ಣತೆ ಅನುಭವ, ತೃಪ್ತಿ ಅನುಭವ, ಜೋ ಪಾನಾತ ಸೋ ಪಾಲಿಯ, ಯಾವ ಸ್ಥಿತಿ ಬಾಬಾ ಹೇಳ್ತಾರೆ ಅದರ ಅನುಭವ ನೀವಿಲ್ಲೇ ಮಾಡಲಿಕ್ಕೆ ಸಾಧ್ಯ ಇದೆ. बाबा की नज़र पहले पहले गरीब बच्चों पर जाती है. बाबा गरीब निवाज है ना, तुम भी गांव में सर्विस करने जाते हो. बाबा कहते हैं मैं भी तुम्हारे गांव में आकर पारसपुरी बनाता हूँ. ಬಾಬಾ ಹೇಳ್ತಾರೆ ಮಕ್ಕಳ ಬುದ್ಧಿ ಬಾಬಾರವರ ದೃಷ್ಟಿ ಬಡ ಮಕ್ಕಳ ಮೇಲೆ ಹೋಗ್ತದೆ. ಬಾಬಾ ಬಡವರ ಬಂಧು ಆಗಿದ್ದಾರಲ್ಲ, ನೀವು ಹೇಗೆ ಹಳ್ಳಿಗೆ ಸೇವೆ ಮಾಡಲಿಕ್ಕೆ ಹೋಗ್ತೀರಿ, ನಾನು ಇದು ಭೂಮಿ ಎನ್ನುವಂಥದ್ದು ಪೃಥ್ವಿನೂ ಕೂಡ ನನಗೊಂದು ಹಳ್ಳಿ ಅಂತಾರೆ ಬಾಬಾ. ಅದಕ್ಕೆ ನಾನು ಇಲ್ಲಿ ಬಂದು ಪಾರಸ್ಪುರಿಯ ಒಂದು ಸ್ಥಾಪನೆ ಮಾಡ್ತೀನಿ. ಅಂಡರ್ಲೈನ್, ಬಾಬಾನ ದೃಷ್ಟಿ ಬಡ ಮಕ್ಕಳ ಮೇಲೆ ಹೋಗ್ತದೆ. ಅರ್ಥಾತ್ ಬಡವರು ಯಾರು ಈ ನಾಟಕದಲ್ಲಿ? ಯಾರು ಆತ್ಮ ಸತ್ಯ ಜ್ಞಾನವನ್ನು ಅರಿತ ಮೇಲೆ, ಭಲೆ ಅವ್ರ ಹತ್ರ ಏನೇ ಇರಲಿ, ಏನೂ ಇಲ್ಲ ಅಂದರೂ ಶರೀರ ಇದೆ, ಏನೂ ಇಲ್ಲ ಅಂದರೂ ಮನಸ್ಸಿದೆ, ವಿಚಾರ ಇದೆ, ಸಂಗಮದ ಸಮಯ ಇದೆ, ಅವರು ಭಾಳ ಶ್ರೀಮಂತರು. ಬಾಬನ ಬುದ್ಧಿ, ಬಾಬನ ದೃಷ್ಟಿ ಬಡ ಮಕ್ಕಳ ಮೇಲೆ ಹೋಗೋದು ಅಂತಂದರೆ ಹೀಗೆಲ್ಲ ಕ್ಯಾರೆಕ್ಟರಲ್ಲಿ ಅವರಿಗೆ ಭಾಳ ಕೊರತೆ ಇದೆ. ಕ್ಯಾರೆಕ್ಟರ್ ಒಳಗೆ ಅವರಿಗೆ ಭಾಳ ಉಣ್ಲಿಕ್ಕೆ, ತಿನ್ನಲಿಕ್ಕೆ, ಇರಲಿಕ್ಕೆ ಭಾಳ ಕೊರತೆ ಇದೆ. ಅಂಥವರು ಬಡವರು ಅಂತಲ್ಲ. ಬಾಬಾ ಹೇಳುವ ಅರ್ಥ ಬಹಳ ಸೂಕ್ಷ್ಮ ಇದೆ. ಬಡ ಮಕ್ಕಳ ಮೇಲೆ ಅಂದರೆ ಯಾವ ಆತ್ಮ ಸತ್ಯ ಜ್ಞಾನವನ್ನು ಅರಿತ ಮೇಲೆ ತಮ್ಮ ಹತ್ರ ಏನಿದೆ ಒಂದೊಂದು ವಿಚಾರನೂ ಕೂಡ ಯಾರು ಬಾಬಾರವರಿಗೆ ಅರ್ಪಣೆ ಮಾಡ್ತಾರೋ ತಮ್ಮನ್ನು ತಾವು ಕೇವಲ ಖಾಲಿ, ತಮ್ಮನ್ನು ಕೇವಲ ಸತೋ ಪ್ರಧಾನ್ ಸತೋಗುಣಿ ಆತ್ಮ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಈ ನಾನು ನನ್ನದನ್ನುವುದನ್ನು ಪೂರ್ಣವಾಗಿ ಬಾಬಾಗೆ ಯಾರು ಅರ್ಪಣೆ ಮಾಡಿದಾರೋ ಅವರು ಬಡವರು. ಅಂಥ ಬಡ ಮಕ್ಕಳ ಮೇಲೆ ಬಾಬನ ದೃಷ್ಟಿ ಹೋಗ್ತದೆ. ಹೀಗೆಲ್ಲ ಬಡವರು ಪುರುಷಾರ್ಥ ಮಾಡಲಿ ಬಿಡಲಿ, ಬಾಬಾ ಬಡವರ ಮೇಲೆ ದಯಾ ಪಡ್ತಾರೆ, ಬಡವರ ಬಂಧು ಇದ್ದಾರೆ ಅಂತಂದರೆ, ಬಡವ ಅಂತಂದರೆ ನನ್ನದು ಅನ್ನುವಂಥದ್ದು ನನ್ನ ಹತ್ರ ಏನೂ ಇಲ್ಲ, ಎಲ್ಲವೂ ಡ್ರಾಮಾ ಕೊಟ್ಟಿತ್ತು, ಎಲ್ಲವೂ ಡೈರೆಕ್ಟರ್ ಕೊಟ್ಟಿದ್ರು, ಇದು ಅವ್ರದ್ದಿದೆ, ನಂದು ಏನೂ ಇಲ್ಲ ಅನ್ನುವಂತಹ ಯಾರ್ದು ಸದ್ಬುದ್ಧಿ ಇದೆ, ಎಲ್ಲವನ್ನ ಯಾರು ಕ್ಷಣ ಕ್ಷಣವೂ ಬಾಬಾರವರಿಗೆ ಅರ್ಪಣೆ ಮಾಡ್ತಾರೋ ಅವ್ರು ನಿಜವಾದ ಬಡವರು. ಅದಕ್ಕೆ ಬಾಬಾ ಹೇಳ್ತಾರೆ ನಾನು ಬಡವರು ಬಂದು ಇದ್ದೀನಿ ಮತ್ತು ನನ್ನ ದೃಷ್ಟಿ ಯಾವಾಗಲೂ ಬಡವರ ಮೇಲೆ ಇರ್ತದೆ ಅಂತ. ಇಂದಿನ ಮುರಳಿಯ ಮುಖ್ಯ ಸಾರ. 1ನೇ ಪಾಯಿಂಟ್, इसी डबल खुशी में रहना है कि अब मैं मुसाफिरी पूरी हुई. पहले हम अपने घर शांति धाम में जाएंगे, फिर अपनी राजधानी में आएंगे. ಈ ಡಬಲ್ ಖುಷಿಯಲ್ಲಿ ಇರಬೇಕು. ಡಬಲ್ ಖುಷಿ ಯಾವುದು? ನಾನು ಆತ್ಮ, ನನ್ನ ಮೂಲ ಮನೆ ಅರ್ಥಾತ್ ಆತ್ಮನ ಮನಸ್ಸು ಆತ್ಮನಿಂದ ಆಗಲಿ, ಮನಸ್ಸು ವಾಪಸ್ ಆತ್ಮನಲ್ಲಿ ಒಂದಾಗ್ತಾ ಇದೆ, ಮನಸ್ಸಿಗಾಗಿ ಆತ್ಮನೇ ಮನೆಯಾಗಿದೆ, ಇದು ಖುಷಿ ಇರಬೇಕು. ಎರಡನೇದು ಆತ್ಮನ ಮನೆ ಪರಮಧಾಮ್ ಅನ್ನುವಂಥ ಪರಮಶಾಂತಿಯ ಅವಸ್ಥಾ, ಇದು ಕೂಡ ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ನಾನು ಈಗ ಈ ಯಾತ್ರೆಯನ್ನು ಮುಗಿಸಿ ನನ್ನ ಶಾಂತಿಧಾಮ ಮನೆಗೆ ಹೋಗ್ತಾ ಇದ್ದೀನಿ ಮತ್ತು ನನ್ನ ರಾಜಧಾನಿಗೆ ಬರ್ತಾ ಇದ್ದೀನಿ ಅನ್ನುವಂಥ ಬಹಳ ಖುಷಿ ಇರಬೇಕು ಅಂತಾರೆ ಬಾಬಾ. ಮೊದಲು ಸೂಕ್ಷ್ಮ ಮಾತು, ನಂತರ ಸ್ಥೂಲ ಕ್ಯಾರೆಕ್ಟರ್ ಒಳಗಿನ ಮಾತು. ನಾನು ಈ ನಾಟಕದಲ್ಲಿ ಯಾತ್ರೆಯನ್ನು ಮುಗಿಸಿ, ಅರ್ಥಾತ್ ಈ ಮನಸ್ಸು ನಾಟಕದಲ್ಲಿ ಸಿಕ್ಕಾಕೊಂಡಿತ್ತು, ನಾಟಕದಿಂದ ಬಿಡುಗಡೆಯಾಗಿ ಮುಕ್ತಾಗಿ ಮನಸ್ಸು ಆತ್ಮನಲ್ಲಿ ಒಂದಾಗ್ತದ, ಇದು ಮೊಟ್ಟ ಮೊದಲನೇ ಖುಷಿ. ಎರಡನೇದು ರಾಜಧಾನಿಗೆ ಬರೋದು ಅಂದರೆ ಮನಬುದ್ಧಿ ಸಂಸ್ಕಾರಗಳ ಮೇಲೆ ರಾಜ್ಯವನ್ನು ಆಳುವಂಥ ಸ್ವರಾಜ್ಯ ಅಧಿಕಾರಿ ಸ್ಥಿತಿ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ರಾಜಧಾನಿಯಲ್ಲಿ ಬರೋದು, ಇದು ಬಹಳಷ್ಟು ಖುಷಿ ಇರಬೇಕು ಮಕ್ಕಳಿಗೆ, ಡಬಲ್ ಖುಷಿ. सिर पर जो जन्म जन्मांतर के पापों का बोझ है उससे भस्म करना है. देह अभिमान में आकर कोई भी विकर्म नहीं करना है. ತಲೆಯ ಮೇಲೆ ಯಾವುದು ಜನ್ಮ ಜನ್ಮಾಂತರದಿಂದ ಮಾಡಿರುವಂಥ ಪಾಪದ ಹೊರೆ ಇದೆ, ಭಾರ ಇದೆ, ಅದನ್ನು ಭಸ್ಮ ಮಾಡ್ಕೊಳ್ಬೇಕಾಗಿದೆ ಬಾಬಾರ ನೆನಪಿನಿಂದ.
ದೇಹ ಅಭಿಮಾನದಲ್ಲಿ ಬಂದು ಯಾವುದೇ ವಿಕರ್ಮಗಳನ್ನು ಮಾಡಬಾರ್ದಾಗಿದೆ. ತಲೆ ಮೇಲೆ ಯಾವ ಜನ್ಮ ಜನ್ಮಾಂತರದ ಪಾಪ ಅಂದರೆ 63 ಜನ್ಮಗಳಿಂದ ಈ ಮನಸ್ಸು ಆತ್ಮನಿಂದ ಅಗಲಿ ನಾನೇ ದೇಹ, ನಾನೇ ವ್ಯಕ್ತಿ, ನಾನೇ ಮಾಲೀಕ್, ನಾನೇ ಎಲ್ಲ, ನಾನೇ ಕರ್ತ ಅಂತ ತಿಳ್ಕೊಂಡಿದೆಯಲ್ಲ, ಈ ಭ್ರಮೆಯೊಳಗೆ ಈ ಭ್ರಮೆನೇ ಮೈಲಿಗೆ ಆಗಿದೆ. ಇದರಿಂದ ಆತ್ಮ ಅರ್ಥಾತ್ ಮನಸ್ಸು ಬಹಳ ಹೊರೆಯ ಅನುಭವ ಮಾಡ್ತಾ ಇದೆ. ಇದು ಜನ್ಮ ಜನ್ಮಾಂತರದಿಂದ ನಡೆದು ಬಂದಿದೆ. ಅದಕ್ಕಿದೆಲ್ಲವನ್ನ ಯೋಗದ ಅಗ್ನಿಯಿಂದ ಭಸ್ಮ ಮಾಡ್ಕೊಳ್ಬೇಕಾಗಿದೆ ಅಂತಾರೆ ಬಾಬಾ. वरदान श्रेष्ठ संकल्पों के सहयोग द्वारा सर्व में शक्ति भरने वाले ಶಕ್ತಿಶಾಲಿ ಆತ್ಮ ಭವ. ಶ್ರೇಷ್ಠ ಸಂಕಲ್ಪಗಳ ಸಹಯೋಗದ ಮೂಲಕ ಸರ್ವರಲ್ಲಿ ಶಕ್ತಿ ತುಂಬುವಂತಹ ಶಕ್ತಿಶಾಲಿ ಆತ್ಮರು ಆಗಿರಿ. ಈ वरदानದ ವಿಸ್ತಾರ सदा शक्तिशाली भव का वरदान प्राप्त कर सर्व आत्माओं में श्रेष्ठ संकल्पों द्वारा भल भरने की सेवा करो. ಸದಾ ಶಕ್ತಿಶಾಲಿ ಭವದ ವರದಾನ ಪ್ರಾಪ್ತ ಮಾಡಿಕೊಂಡು ಬಾಬಾ ನಮಗೆ ವರದಾನ ಕೊಟ್ಟಿದ್ದಾರೆ. ವರದಾನ ಏನು ಕೆಲಸ ಮಾಡ್ತದಂದರೆ ಸಹಜ ನಾವು ಅದು ಆಗಲಿಕ್ಕೆ ಪರಿಶ್ರಮ ಇಲ್ಲದೆ ನಾವು ಅದನ್ನು ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿಯೇ ಹಿಂದೆಯೂ ಕೂಡ ಋಷಿ ಮುನಿಗಳಿಗೆ ದೇವಿ ದೇವತೆಗಳು ವರದಾನ ಕೊಡ್ತಾ ಇದ್ದರು. ವರದಾನ ಸಿಕ್ಕ ಮೇಲೆ ಅವರಿಗೆ ಅದು ಸಹಜ ಆಗಿಬಿಡ್ತಿತ್ತು. ಹಾಗೆ ಬಾಬಾ ನಮಗೆ ವರದಾನ ಕೊಟ್ಟಿದ್ದಾರೆ ಸದಾ ಶಕ್ತಿಶಾಲಿ ಭವ ಅಂತ. ಈ ವರದಾನದ ಮೂಲಕ ಸರ್ವ ಆತ್ಮರಿಗೆ ಶ್ರೇಷ್ಠ ಸಂಕಲ್ಪದ ಮೂಲಕ ಬಲ ತುಂಬ್ರಿ, ಶಕ್ತಿ ತುಂಬ್ರಿ, ಶಕ್ತಿಯನ್ನು ತುಂಬುವಂತಹ ಸೇವೆಯನ್ನು ಮಾಡ್ರಿ ಅಂತಾರೆ ಬಾಬಾ. जैसे आजकल सूर्य की शक्ति जमा करके कई कार्य सफल करते हैं. ಇತ್ತೀಚೆಗೆ ಸೂರ್ಯನ ಶಕ್ತಿಯನ್ನು ಜಮಾ ಮಾಡಿಕೊಂಡು ಅನೇಕ ಕೆಲವು ಕಾರ್ಯಗಳನ್ನು ಮಾಡ್ತಿದ್ದಾರೆ ಸೋಲಾರ್ ಶಕ್ತಿಯಿಂದ. ऐसे श्रेष्ठ संकल्पों की शक्ति इतनी जमा हो जो औरों के संकल्पों में बल भर दो. ತಮ್ಮ ಶ್ರೇಷ್ಠ ಸಂಕಲ್ಪ ಅಂದರೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಇದ್ದು ಮಾಡಿರುವಂಥ ಸಂಕಲ್ಪಗಳೇ ಶ್ರೇಷ್ಠ ಸಂಕಲ್ಪ. ಆತ್ಮನ ಯಾವ ಮೂಲ ಮನಸ್ಸಿದೆ, ಸತೋಪ್ರಧಾನ ಮನಸ್ಸು, ಆ ಮನಸ್ಸಿನ ಸ್ವರೂಪದಲ್ಲಿ ಸ್ಥಿತಿ ಇದ್ಕೊಂಡು ಮಾಡಿದ ಸಂಕಲ್ಪಗಳೇ ಶ್ರೇಷ್ಠ ಸಂಕಲ್ಪ. ಇಂತಹ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಅವುಗಳಿಂದ ಬಾಬಾ ಹೇಳ್ತಾರೆ ಅನೇಕರ ಸಂಕಲ್ಪದಲ್ಲಿ ಶಕ್ತಿ ತುಂಬ್ರಿ. ಅಂದರೆ ಅನೇಕ ಆತ್ಮ ವ್ಯರ್ಥ ಸಂಕಲ್ಪದ ಜಂಜಾಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂಥವ್ರಿಗೆ ಇಂಥ ಶಕ್ತಿಯನ್ನು ತುಂಬ್ರಿ. ಅವರ ಅಲದಾಡುವ ಮನಸ್ಸು ತಮ್ಮೊಳಗೆ ಅಥವಾ ಪರಮಾತ್ಮನಲ್ಲಿ ಏಕಾಗ್ರ ಆಗುವ ಅಥವಾ ಅವರ ಮನಸ್ಸು ಭಗವಂತನ ಜ್ಞಾನವನ್ನು ಅರಿಯುವಂಥ ಶಕ್ತಿ ಪ್ರಾಪ್ತ ಮಾಡ್ಕೊಳ್ಬೇಕು. ಅಂಥ ಸೇವೆಯನ್ನು ತಾವು ಮಾಡಬೇಕಂತಾರೆ ಬಾಬಾ. यह संकल्प इंजेक्शन का काम करते हैं. इससे अंदर वृत्ति में शक्ति आ जाती है. अंडरलाइन. ಯಾವಾಗಲೂ ಶುದ್ಧ ಪವಿತ್ರ ಸಂಕಲ್ಪಗಳು ಇನ್ನೊಬ್ಬರಿಗಾಗಿ ಒಂದು ಇಂಜೆಕ್ಷನ್ ಮಾಡಿದ ಕೆಲಸವನ್ನು ಮಾಡ್ತವೆ. ಹೇಗೆ ವ್ಯಕ್ತಿ ಬಹಳ ಹುಚ್ಚುಚ್ಚಾಗಿ ಹಾರಾಡ್ತಾ ಇದ್ದ ಅಂತಂದರೆ ಅಥವಾ ದನಗಳು ಬಹಳ ಜೋರಾಗಿ ಹಾರಾಡ್ತಿದ್ವು ಅಂತಂದ್ರೆ ಅದಕ್ಕೊಂದು ಇಂಜೆಕ್ಷನ್ ಮಾಡ್ತಾರೆ, ಆಗ ಅವೆಲ್ಲ ಶಾಂತ ಆಗಿಬಿಡ್ತಾವೆ. ಅದೇ ರೀತಿಯಾಗಿ ಅನೇಕ ಆತ್ಮರ ವಿಚಾರಗಳು ದೂಷಿತ ಆಗಿ ಅವು ಅನೇಕ ಕಡೆಗಳಲ್ಲಿ ಹರಿದಾಡ್ತಾ ಇದೆ, ಓಡಾಡ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ತಾವು ತಮ್ಮ ಶುದ್ಧ ಪವಿತ್ರ ಸಂಕಲ್ಪಗಳ ಪ್ರವಾಹ ಒಂದು ಶುಭ ಸಂಕಲ್ಪ ಏನು ಕ್ರಿಯೇಟ್ ಮಾಡ್ತೀರಿ, ಇದು ಇಂಜೆಕ್ಷನ್ನ ಕೆಲಸ ಮಾಡ್ತದೆ. ಅರ್ಥಾತ್ ಅನ್ಯ ಆತ್ಮರ ಒಳಗಿನ ವೃತ್ತಿಯಲ್ಲಿ ಶಕ್ತಿ ತುಂಬುತ್ತದೆ, ಅವರ ಭಾವನೆಗಳು ಬದಲಾಗ್ತವೆ ಅಂತಾರೆ ಬಾಬಾ. तो अब श्रेष्ठ भावना या श्रेष्ठ संकल्प से परिवर्तन करना इस सेवा की आवश्यकता है. अंडरलाइन. ಸೇವಾದಲ್ಲೂ ಕೂಡ ವಾಚಾ ಸೇವಾಕ್ಕಿಂತ ಎಲ್ಲ ಸೇವೆಗಳಿಗಿಂತ ಇಲ್ಲಿ ಅತಿ ಅವಶ್ಯಕ ಸೇವಾ ಇದೆ. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿದ್ದುಕೊಂಡು ಶುಭ ಭಾವನೆ ಶುಭ ಕಾಮನೆಯಿಂದ ಶುದ್ಧ ಸಂಕಲ್ಪಗಳಿಂದ ಅನೇಕ ಆತ್ಮರನ್ನು ಪರಿವರ್ತನೆ ಮಾಡೋದು ಇಂತಹ ಸೇವೆಯ ಅವಶ್ಯಕತೆ ಇದೆ. स्लोगन मास्टर दुख हरता बन दुख को भी रूहानी सुख में परिवर्तन करना यही आपका श्रेष्ठ कर्तव्य है. ಮಾಸ್ಟರ್ ದುಃಖ ಹರ್ತ ಆಗಿ ಬಾಬಾ
ದುಃಖಹರ್ತ ಸುಖಕರ್ತ ಇದ್ದಾರೆ. ತಾವು ಅದೇ ರೀತಿಯಾಗಿ ಮಾಸ್ಟರ್ ದುಃಖಹರ್ತ ಆಗಿ ದುಃಖವನ್ನು ಆತ್ಮೀಯ ಸುಖದಲ್ಲಿ ಪರಿವರ್ತನೆ ಮಾಡಿರಿ. ಇದೇ ನಿಮ್ಮ ಶ್ರೇಷ್ಠ ಕರ್ತವ್ಯ ಅಂತಾರೆ ಬಾಬಾ. ಅನೇಕ ಆತ್ಮ ದುಃಖದ ಅನುಭವ ಮಾಡ್ತಿದ್ದಾರೆ. ಅವರು ಆ ದುಃಖದಿಂದ ಮುಕ್ತ ಆಗಿ ಸುಖದಲ್ಲಿ ಪರಿವರ್ತನೆ ಆಗಬೇಕು. ಇದೇ ನಿಮ್ಮ ಶ್ರೇಷ್ಠ ಕರ್ತವ್ಯ ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ ಸಂಕಲ್ಪೋं की ಶಕ್ತಿ ಜಮಾ ಕರ್ ಶ್ರೇಷ್ಠ ಸೇವಾಕ್ಕೆ ನಿಮಿತ್ತ ಬನೋ. ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವಾ ಮಾಡೋದಕ್ಕೆ ನಿಮಿತ್ತರಾಗ್ರಿ. ಕೋಯಿ ಬಚ್ಚೆ ಕಭಿ ಕಭಿ ಬಡ ಖೇಲ್ ದಿಕ್ಕಾತೆ. ಕೆಲವು ಮಕ್ಕಳು ಕೆಲವೊಮ್ಮೆ ಬಹಳ ದೊಡ್ಡ ಆಟ ತೋರಿಸ್ತಾರೆ. ವ್ಯರ್ಥ ಸಂಕಲ್ಪಗಳ ಫೋರ್ಸ್ ಇಷ್ಟು ನಡೀತಾ ಇರ್ತದೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಫಿರ್ ಉಸ್ ಸಮಯ ಕೇತೆ ಕ್ಯಾ ಕರೆ ಹೋಗಯನ. ಬಹಳ ವಿಶೇಷ ಸೂಕ್ಷ್ಮವಾದಂತಹ ಮಾತು. ಅನೇಕ ಮಕ್ಕಳು ಹೀಗಂತಾರೆ, ತಮ್ಮ ವಿಚಾರಗಳ ಮೇಲೆ ಕಂಟ್ರೋಲೇ ಇರೋದಿಲ್ಲ. ಆ ವಿಚಾರ ಬಂದ ಮೇಲೆ ಅದರ ಅನುಸಾರ ಮಾಡಿಬಿಡ್ತಾರೆ. ತಪ್ಪು ಕರ್ಮ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರು ಏನಂತಾರೆ, ವಿಚಾರಗಳ ಮೇಲೆ ಕಂಟ್ರೋಲೇ ಮಾಡೋದಿಲ್ಲ. ಮತ್ತೇನಂತಾರೆ, ಬಾಬಾ ಆಗ್ಬಿಡುತ್ರಿ ನಮ್ಮಿಂದ ಅಂತ. ರೋಕ್ ನಹಿ ಸಕ್ತೆ, ನಮ್ಮ ಕಡೆಯಿಂದ ತಡಿಲಿಕ್ಕೆ ಆಗಲಿಲ್ಲ. ಜೋ ಆಯಾ ವಹ ಕರ್ ಲಿಯಾ ಲೇಕಿನ್ ವ್ಯರ್ಥ ಕೆ ಲಿಯೇ ಕಂಟ್ರೋಲಿಂಗ್ ಪವರ್ ಚಾಹಿಯೇನಾ. ನಿಮ್ಮ ಮನಸ್ಸಿನಾಗ ಏನು ಬತ್ತು ಆ ಥರ ನೀವು ಮಾಡಿದ್ರಿ. ಆದರೆ ಬಾಬಾ ಹೇಳ್ತಾರ, ವ್ಯರ್ಥ ಸಂಕಲ್ಪಗಳಿಗೆ ಕಂಟ್ರೋಲಿಂಗ್ ಪವರ್ ಬೇಕಾಗಿದೆಯಲ್ಲ. ಜೈಸೆ ಏಕ್ ಸಮರ್ಥ ಸಂಕಲ್ಪ ಕಾ ಫಲ್ पदम गुणा मिलता है, ऐसा ही व्यर्थ संकल्प का हिसाब किताब, उदास होना, दिल शिकस्त होना या खुशी गायब होना, यह भी एक का बहुत गुणा के हिसाब से अनुभव होता है. ವಿಶೇಷ ಅಂಡರ್ಲೈನ್. ಬಹಳ ವಿಚಾರ ಮಾಡುವಂತಹ ಮಾತು. ಬಾಬಾ ಹೇಳ್ತಾರೆ, ಒಂದು ವ್ಯರ್ಥ ಸಂಕಲ್ಪ ಹೇಗೆ, ಒಂದು ಶುಭ ಸಂಕಲ್ಪ ಮಾಡಿದರೆ ಅದರ ಫಲ, ಒಂದು ಶ್ರೇಷ್ಠ ಶುದ್ಧ ಶುಭ ಸಂಕಲ್ಪ ಮಾಡಿದರೆ ಅದರ ಫಲ ಪದಂ ಗುಣ ಸಿಗ್ತದಂತಾರೆ ಬಾಬಾ. ಪದಂ ಗುಣ ನಿಮಗೆ ರಿಟರ್ನ್ ಶಕ್ತಿ ತುಂಬ್ತದೆ. ಅದೇ ರೀತಿಯಾಗಿ ಒಂದು ವ್ಯರ್ಥ ಸಂಕಲ್ಪ ಮಾಡಿದರೆ ಅದ್ರದ್ದು ಹಿಸಾಬ್ ಕಿತಾಬ್ ಆಗ್ತದಂತಾರೆ ಬಾಬಾ. ಅದ್ರದ್ದು ಲೆಕ್ಕ ಆಗ್ತದೆ. ಲೆಕ್ಕ ಏನು? ಬೇಜಾರಾಗೋದು, ಮನಸ್ಸು ಕೆಡಿಸ್ಕೊಳ್ಳೋದು, ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಹೊರೆ ಅನುಭವ ಮಾಡೋದು, ಖುಷಿ ದೂರ ಆಗೋದು. ಇದು ಎಷ್ಟರ ಮಟ್ಟಿಗೆ? ಒಂದಕ್ಕೆ ಪದಂ ಗುಣ ಅಂತಾರೆ ಬಾಬಾ. ಬಹಳಷ್ಟು ಲೆಕ್ಕದಲ್ಲಿ ನೀವು ಬಹಳ ಸಮಯದವರೆಗೆ ಬೇಜಾರು, ಚಿಂತೆ, ದುಃಖ, ಖುಷಿಯನ್ನು ಕಳ್ಕೊಳ್ಳೋದು, ಇದರ ಅನುಭವ ಮಾಡಬೇಕಾಗ್ತದೆ. ಯಾಕೆ? ಇದಕ್ಕೆ ಕಾರಣ ಏನು? ವ್ಯರ್ಥ ಸಂಕಲ್ಪ, ಅಶುದ್ಧ ಸಂಕಲ್ಪ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪಗಳ ಮೇಲೆ ನಿಯಂತ್ರಣ ಇರಬೇಕು ಅಂತ. ಓಂ ಶಾಂತಿ.